ರಾಜ್ಯ ಬಜೆಟ್ಗೆ ದಿನಗಣನೆ ಆರಂಭ ಆಗಿದೆ. ಈ ಬಾರಿಯೂ ಜನಸಾಮಾನ್ಯರಲ್ಲಿ ನಿರೀಕ್ಷೆಗಳು ಗರಿಗೆದರಿವೆ. ಈ ಬಾರಿ ಕರಾವಳಿ ಕರ್ನಾಟಕ ಮತ್ತು ಮಲೆನಾಡಿನ ನಿರೀಕ್ಷೆಗಳೇನು ಅನ್ನೋದರ ಬಗ್ಗೆ ಒಂದು ವರದಿ ಇಲ್ಲಿದೆ. ಕರ್ನಾಟಕ ಅತಿ ದೊಡ್ಡ ಕಡಲ ಕಿನಾರೆ ಹೊಂದಿದೆ. ಮಂಗಳೂರು, ಉಡುಪಿ, ಕಾರವಾರ ಸೇರಿ ಪ್ರಮುಖ ನಗರಗಳು ಕಡಲ ತಡಿಯಲ್ಲೇ ಇವೆ. ಎಜುಕೇಷನ್ ಹಬ್ ಆಗಿರುವ ಕರಾವಳಿಯನ್ನ ಪ್ರವಾಸೋದ್ಯಮದ ಜೊತೆಗೆ ಐಟಿ-ಬಿಟಿ ಕೇಂದ್ರವನ್ನಾಗಿ ಮಾಡಬೇಕು ಅನ್ನೋದು ಬಹುದಿನಗಳ ಬೇಡಿಕೆ. ಜೊತೆಗೆ ಮೀನುಗಾರಿಕೆಯನ್ನ ಹೆಚ್ಚು ಕುಟುಂಬಗಳು ಅವಲಂಬಿಸಿದ್ದು ನಿರೀಕ್ಷೆಯ ಬೆಟ್ಟವನ್ನೇ ಹೊತ್ತು ಕುಳಿತಿದ್ದಾರೆ. ದಕ್ಷಿಣ ಕನ್ನಡದ ನಿರೀಕ್ಷೆಗಳೇನು ಅನ್ನೋದನ್ನ ನೋಡೋದಾದ್ರೆ ಮಂಗಳೂರಿನಲ್ಲಿ ಐಟಿ-ಬಿಟಿ ಕಂಪನಿಗಳ ಹೂಡಿಕೆಗೆ ಕ್ರಮ ಕೈಗೊಳ್ಳಬೇಕು. ಶಿರಾಡಿ ಘಾಟ್ ರಸ್ತೆ ಅಭಿವೃದ್ಧಿ ಜೊತೆಗೆ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಹಣ ಬಿಡುಗಡೆ. ಬೆಂಗಳೂರು ಮಂಗಳೂರು ಮಧ್ಯೆ ಹೈಸ್ಪೀಡ್ ರೈಲು ಕಾರಿಡಾರ್. ಸ್ಕೂಬಾ ಡೈವಿಂಗ್, ಸರ್ಫಿಂಗ್ ಮತ್ತು ಪ್ಯಾರಾಸೈಲಿಂಗ್ಗೆ ಉತ್ತೇಜನ. ಪ್ರವಾಸಿ ತಾಣಗಳಲ್ಲಿ ಅಭಿವೃದ್ಧಿ ಕಾರ್ಯ ಮತ್ತು ಮೂಲಸೌಕರ್ಯ. ಕಾಂಡ್ಲಾ ವನಗಳ ಸಂರಕ್ಷಣೆ ಮತ್ತು ಬೋಟ್ ಹೌಸ್ಗಳ ಹೆಚ್ಚಳ ಮಾಡಬೇಕು ಅನ್ನೋ ಒತ್ತಾಯ ಇದೆ. ಮಂಗಳೂರು ಇವತ್ತು ಸ್ಮಾರ್ಟ್ ಸಿಟಿ ಅಥವಾ ಏನು ಟೂರಿಸಂಗೆ ನಾವು ಇನ್ನಷ್ಟು ಫೋಕಸನ್ನು ಕೊಡುವಂಥದ್ದು ರಾಜ್ಯ ಸರ್ಕಾರದ ಬಜೆಟಲ್ಲಿ ನಾವು ನೋಡಲಿಕ್ಕೆ ಇಚ್ಛೆ ಪಡ್ತೇವೆ. ಯಾಕಂತೇಳಿದರೆ ಇಲ್ಲಿರೋಷ್ಟು ಬೀಚ್ ಆಗಿರ್ಬೋದು, ಟೆಂಪಲ್ ಟೂರಿಸಂ ಆಗಿರ್ಬೋದು, ಟೂರಿಸಂನ ದೃಷ್ಟಿಯಲ್ಲಿ ಹಲವಾರು ಇನ್ವೆಸ್ಟ್ಮೆಂಟ್ಗಳು ಇಲ್ಲಿ ಬರಲಿಕ್ಕೆ ಪೂರಕವಾಗಿ ಬಜೆಟ್ಗಳಿರಬೇಕು. ಮತ್ತು ಸರ್ಕಾರದ ಬಜೆಟಲ್ಲಿ ಕೂಡ ಬೇರೆ ಬೇರೆ ಟೂರಿಸಂಗೆ ಸಂಬಂಧಪಟ್ಟ ಹಾಗೆ ಆಲೋಚನೆಗಳು ಮತ್ತು ಯೋಜನೆಗಳು ಬರಬೇಕಂತ ಹೇಳುವ ದೃಷ್ಟಿಯಲ್ಲಿ ನಮ್ಮ ಆಲೋಚನೆಗಳಿರ್ತದೆ. ಮತ್ತು ಇನ್ನೊಂದು ಐಟಿ ನಗರವಾಗಿ ನಾವು ಮಾಡಬೇಕಂತೇಳಿ ಹಲವಾರು ವರ್ಷದಿಂದ ನಮ್ಮ ಕನಸುಗಳಿದೆ. ಅದಕ್ಕೆ ಪೂರಕವಾಗಿ ಒಂದು ಇಕೋಸಿಸ್ಟಮನ್ನು ಕ್ರಿಯೇಟ್ ಮಾಡಬೇಕು. ಮತ್ತು ನಗರದಲ್ಲಿ ಬರುವಂಥ ಎಲ್ಲ ಏನು ಇನ್ವೆಸ್ಟರ್ಗಳಿದ್ದಾರೆ ಅವರನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಮತ್ತು ನಗರವನ್ನು ಇನ್ನಷ್ಟು ಸುಂದರವಾಗಿ ಇನ್ನಷ್ಟು ಸ್ವಚ್ಛವಾಗಿ ಇಡಲಿಕ್ಕೆ ಬಜೆಟ್ಗಳು ಬೇಕಾಗ್ತದೆ. ಆ ಒಂದು ಇದರಲ್ಲಿ ದೃಷ್ಟಿಯಲ್ಲಿ ಇಟ್ಕೊಂಡು ಬಜೆಟ್ ಇರಬೇಕು ಅಂತ ಹೇಳುವ ಒಂದು ಚಿಂತನೆ. ಉಡುಪಿಯಲ್ಲೂ ಪ್ರವಾಸೋದ್ಯಮಕ್ಕೆ ವಿಪುಲ ಅವಕಾಶಗಳು ಇರೋದ್ರಿಂದ ಸರ್ಕಾರ ಈ ಬಾರಿ ಬಜೆಟ್ನಲ್ಲಿ ಹೆಚ್ಚಿನ ಒತ್ತು ನೀಡುವ ವಿಶ್ವಾಸ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಹಲವು ದಶಕಗಳಿಂದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಮಾಡಬೇಕು ಅನ್ನೋದು ಜನರ ಒತ್ತಾಸೆಯಾಗಿದೆ. ಜೊತೆಗೆ ಮೀನುಗಾರರು ಸದಾ ನಷ್ಟದಲ್ಲೇ ಬದುಕು ನಡೆಸ್ತಾ ಇದ್ದು ಸಬ್ಸಿಡಿ ಮೊತ್ತವನ್ನ ಜಾಸ್ತಿ ಮಾಡಬೇಕೆಂದು ಒತ್ತಾಯಿಸುತ್ತಿದ್ದಾರೆ. ಪಟೇಲ್ ಟೆಂಪಲ್ಗೆ ಹೋಗಲಿಕ್ಕೆ ಬೇಕಾದಂಥ ಬ್ರಿಡ್ಜ್, ಮರವೂರು ಬ್ರಿಡ್ಜ್ ಹೇಳಿ ಅದು ಬಂದ್ ಮಾಡಿ 1 ವರ್ಷ ಆಯಿತು. ಆ ಬ್ರಿಡ್ಜ್ ಕಟ್ಟಲಿಕ್ಕೆ ಹಣ ಬಿಡುಗಡೆ ಆಗಬೇಕು. ಎರಡನೇದು ಮೊನ್ನೆ ಮಿನಿಸ್ಟರ್ ಎಲ್ಲ ಹೇಳೋದು ಮಂಗಳೂರಿನಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಭಾಳಷ್ಟು ಸ್ಕೋಪ್ ಇದೆ. ನಿಜವಾಗಿ ನೋಡಿ, ಗೋವಾಕ್ಕಿಂತಲೂ ಉತ್ತಮವಾದ ಬೀಚ್ಗಳು ಮಂಗಳೂರಿನಲ್ಲಿದೆ. ಆ ಪ್ರವಾಸೋದ್ಯಮದ ಅಭಿವೃದ್ಧಿಗೆ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿ ಹಂತವಾಗಿ ಹಣ ಬಿಡುಗಡೆ ಮಾಡಿದರೆ ಯಾಕೆ ಮಂಗಳೂರಿನವರು ಗೋವಾಕ್ಕೆ ಹೋಗಬೇಕು? ಅದಕ್ಕೆ ಒಂದು ವೀಸಾ ನೀಡಬೇಕು, ಅದಕ್ಕೆ ಹಣ ಬಿಡುಗಡೆ ಆಗಬೇಕು. ನಾನು ಇವತ್ತು ರಾಜ್ಯ ಸರ್ಕಾರದವರ ಹತ್ರ ಕೇಳಿಕೊಳ್ಳೋದು ಪ್ರಮುಖವಾಗಿ ನಮ್ಮ ಮುಖ್ಯಮಂತ್ರಿಯವರ ಹತ್ರ. ಯಾಕಂತೇಳಿದರೆ ಇಡೀ ಬಜೆಟ್ ಇತ್ತು 90% ಎಲ್ಲ ನೋಡಿಕೊಳ್ಳೋದು ಅವರೇ. ಸಾಮಾನ್ಯ ಜನರಿಗೆ ಮತ್ತು ಬಡವರ್ಗದವರಿಗೆ ಈ ಬಜೆಟ್ನಲ್ಲಿ ಯಾವುದು ಕೂಡ ತೊಂದರೆ ಆಗೋದು ಬೇಡ. ಅದರ ಜೊತೆಯಲ್ಲಿ ನಾವು ವರ್ಕಿಂಗ್ ಕ್ಲಾಸಲ್ಲಿ ಕಲಿತೇವೆ, ಕಾರ್ಮಿಕ ವರ್ಗ. ಅದರ ಜೊತೆಯಲ್ಲಿ ನಮ್ಮ ಮೀನುಗಾರರಿದ್ದಾರೆ. ಆ ಮೀನುಗಾರರು ಕೂಡ ಭಾಳಷ್ಟು ಸಮಸ್ಯೆಯಲ್ಲಿದ್ದಾರೆ. ಜನಸಾಮಾನ್ಯರಿಗೆ ನೆಮ್ಮದಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬದುಕುವ ದಾರಿ ತಾವು ಮಾಡಿಕೊಡ್ಬೇಕಂತೇಳಿ ನಾನು ಮಾಧ್ಯಮದ ಮುಖಾಂತರ ಬೇಡಿಕೊಳ್ತೇನೆ. ಒಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮುಂಗಡ ಪತ್ರ ಮಂಡನೆಗೆ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಕರಾವಳಿ ಕರ್ನಾಟಕ ಸರ್ಕಾರದ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಹೊಂದಿದ್ದು ಸರ್ಕಾರ ಜನರ ಬೇಡಿಕೆಗಳಿಗೆ ಯಾವ ರೀತಿ ಸ್ಪಂದಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಕಿಶನ್ ಶೆಟ್ಟಿ, ನ್ಯೂಸ್ 18, ಮಂಗಳೂರು.